ಫಿಕ್ಸ್ ಕ್ವಶನ್ ಸರ್. ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಇದೇ ಕ್ವಶನ್ನು, ಇದೇ ಆನ್ಸರು, ಇದೇ ಏನು ಕೊಟ್ಟರು ಇದೇ ಆನ್ಸರನ್ನು ಬರೀಬೇಕು. ಯಾವ ಪಾಠದಿಂದ ಸಂಪೂರ್ಣವಾಗಿ ನಾನು ಹೇಳ್ತಾ ಹೋಗ್ತೇನೆ. ಯಾವುದು ಕ್ವಶನ್ ಬರುತ್ತೆ, ಯಾವುದು ಬರಲ್ಲ, ಅದಕ್ಕೆ ಎಷ್ಟು ವೇಟೇಜನ್ನು ಕೊಡ್ತಾ ಇದ್ದೇನೆ, ಯಾವುದನ್ನು ಓದಬೇಕು, ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ವಿದ್ಯಾರ್ಥಿಗಳೇ, ನಿಮಗೆ 7th ಚಾಪ್ಟರ್ ಇಫ್ ಐ ವಾಸ್ ಎ ಟ್ರೀ ಅಂತ ಒಂದು ಸುಂದರವಾದ ಒಂದು ಪದ್ಯ ಇದೆ. ಅದನ್ನು ಬರೆದವರು ಚಿನ್ನಸ್ವಾಮಿ ಅಂತ. ಚಿನ್ನಸ್ವಾಮಿನವರು ಬರೆದದ್ದು ಕನ್ನಡದಲ್ಲಿ, ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಕೂಡ ಮಾಡಲಾಗಿದೆ. ಬನ್ನಿ ಈಗ ನಾವು ಒಂದೊಂದಾಗಿಯೇ ಏನನ್ನು ಬರೀಬೇಕು ಅಂತ ನೋಡ್ತಾ ಹೋಗೋಣ. ಈ ಒಂದು ಪದ್ಯ ಬಂದುಬಿಟ್ಟು ಬ್ಯೂಟಿಫುಲ್ ಪೋಯಮ್ ಅಂತ ಬರೆಯುವಂಥದ್ದಲ್ಲ, ಅಥವಾ ಲವ್ ಪೋಯಮ್ ಅಂತ ಬರೆಯುವಂಥದ್ದಲ್ಲ, ಆಯಿತಾ. ಏನು ಎದ್ರ ಬಗ್ಗೆ ಪೋಯಮ್ ಇದೆ ಅದನ್ನು ಸ್ವಲ್ಪ ತಿಳ್ಕೊಂಡು ನಂತರದಲ್ಲಿ ಅದಕ್ಕೆ ವೇಟೇಜನ್ನು ಕೊಡಬೇಕಾಗಿರುತ್ತೆ. ಮೊದಲನೇದಾಗಿ ದಿಸ್ ಅಂತ ಸ್ಟಾರ್ಟ್ ಮಾಡಲೇಬಾರ್ದು ಆನ್ಸರಲ್ಲಿ, ಆವಾಗ ನಿಮಗೆ 0 ಮಾರ್ಕ್ಸನ್ನು ಎತ್ತಿ ಇಟ್ಟು ಬಿಡ್ತಾವ್ರೆ. ಯಾಕಂದರೆ ದಿಸ್ ಅಂದರೆ ಪ್ರನೌನ್ ಅಂತ. ಮೊದಲು ತಾವುಗಳು ಅದನ್ನು ಕಲಿಬೇಕು. ಬನ್ನಿ ಸರ್, ಈಗ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ವೈ ವುಡ್ ಮದರ್ ಅರ್ತ್ ನಾಟ್ ಫ್ಲೀ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಅಂತ ಇದೆ. ಇದು ನಮ್ಮ ಇಫ್ ಐ ವಾಸ್ ಎ ಟ್ರೀ ಅಂತ ಪದ್ಯ ಇದೆ ಅಲ್ವಾ, ಅಲ್ಲಿನಿಂದ ತೆಗೆದುಕೊಂಡಂತಹ ಪ್ರಶ್ನೆ. ಏನೇ ಪ್ರಶ್ನೆ ಕೊಟ್ಟರು 3 ಮಾರ್ಕಿಗಾಗಿರ್ಬೋದು ಅಥವಾ 4 ಮಾರ್ಕಿಗಾಗಿರ್ಬೋದು, ಇದೇ ಆನ್ಸರನ್ನು ಬರೆದು ಇವತ್ತಿನಿಂದನೇ ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿ. ನೋಡಿ ಸರ್, ಇನ್ನೂ 25 ದಿನಗಳು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗಿದೆ. ಈಗಾಗಲೇ ನಾವು ಪ್ಲಾನ್ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತಲೇ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಯುಟಿಲೈಸ್ ಮಾಡಿಕೊಳ್ಳಿ. ಬನ್ನಿ ಸರ್, ಈಗ ಎಕ್ಸ್ಪ್ಲನೇಷನ್ ಜೊತೆಗೆ ಈ ಒಂದು ಆನ್ಸರನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ದಿ ಪೋಯಮ್ ಇಫ್ ಐ ವಾಸ್ ಎ ಟ್ರೀ ಬೈ ಮುಡ್ನಕೊಡು ಚಿನ್ನಸ್ವಾಮಿ ಈಸ್ ಅ ಸಟೈರ್ ಆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಸ್ ಇಟ್ ಪೋರ್ಟ್ರೇಟ್ಸ್ ಅಂತ ಹೇಳಿದರೆ ಮಕ್ಕಳೇ ಚಿತ್ರಿಸುತ್ತದೆ. ಏನು ಈ ಒಂದು ಪದ್ಯ ಏನನ್ನು ಚಿತ್ರೀಕರಣ ಮಾಡ್ತಾ ಇದೆ ಅಂತ ಹೇಳಿದರೆ, ಸೋಷಿಯಲ್ ಡಿಸ್ಕ್ರಿಮಿನೇಷನ್, ಸಮಾಜದಲ್ಲಿ ಆಗುತ್ತಿರುವ ಡಿಸ್ಕ್ರಿಮಿನೇಷನ್ ಬಗ್ಗೆ ನಮಗೆಲ್ಲರಿಗೂ ಕೂಡ ಚಿತ್ರಣವನ್ನು ನೀಡ್ತಾ ಇದೆ. ಹೌ ಈವನ್ ಎ ಟ್ರೀ ಈಸ್ ಟ್ರೀಟೆಡ್, ಸಮಾಜದಲ್ಲಿ ಮನುಷ್ಯರು ಬದುಕಬೇಕು, ಹೌದಲ್ವಾ, ಅಂದರೆ ಮರ್ಯಾದೆ ಬೇಕು. ಮರ್ಯಾದೆನೇ ಇಲ್ಲ ಅಂತ ಹೇಳಿದರೆ ಬದುಕಿ ಎಂತಹ ರೀ ಜೀವನ. ಹೌ ಈವನ್ ಎ ಟ್ರೀ ಈಸ್ ಟ್ರೀಟೆಡ್ ಬೆಟರ್ ದ್ಯಾನ್ ಹ್ಯೂಮನ್ ಬೀಯಿಂಗ್. ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲಿ ನೀವು ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳಿಗೆ ನಿಮ್ಮ ತಂದೆ ತಾಯಿಗಳು ನಾಯಿಗಿಂತ ಕಡಿಯಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ನಾಯಿಯನ್ನು ಮುದ್ದಾಗಿ ಸಾಕ್ತಾ ಇರ್ತಾರೆ. ಹಂದಿ ಅಲ್ಲ, ಏನದು, ಬೆಕ್ಕನ್ನು ಮುದ್ದಾಗಿ ಸಾಕ್ತಾ ಇರ್ತಾರೆ. ಬೆಕ್ಕು, ನಾಯಿ ಇದು ಕಾಮನ್ ಆಗಿ ಸಾಕುವಂಥದ್ದು. ಏನು ಸರ್ ಹಂದಿ ಅಂದ್ಬಿಟ್ರಲ್ಲ ತಮ್ಮ, ಇಲ್ಲಿ ಸಾಕಲ್ಲ, ಹೊರದೇಶದಲ್ಲಿ ಸಾಕ್ತವ್ರೆ. ಈಗ ನಾವು ಭಾರತ ದೇಶದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಈಗ ನೋಡಿ, ದ ಪೋಯಮ್ ಇಫ್ ಐ ವಾಸ್ ಎ ಟ್ರೀ ಬರೆದಂಥವರು ಮುದುಕುಡು ಚಿನ್ನಸ್ವಾಮಿ ಈಸ್ ಎ ಸಟೈರ್ ಆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಸ್ ಇಟ್ ಪೋರ್ಟ್ರೇಟ್ಸ್ ಹೌ ಈವನ್ ಎ ಟ್ರೀ ಈಸ್ ಟ್ರೀಟೆಡ್ ಬೆಟರ್ ದ್ಯಾನ್ ಎ ಹ್ಯೂಮನ್ ಬೀಯಿಂಗ್ ಹೂ ಬಿಲಾಂಗ್ಸ್ ಟು ದಿ ಲೋವರ್ ಕ್ಯಾಸ್ಟ್. ಸಮಾಜದಲ್ಲಿ ಈ ಕೆಳವರ್ಗದ ಜನರಿಗಿಂತ ಆಯಿತಾ ಬಹಳ ಪ್ರಾಮುಖ್ಯತೆಯನ್ನು ನೀಡಿದಂತಹ ವಸ್ತು ಯಾವುದು ಅಂತ ಹೇಳಿದರೆ ಅದು ಮರವಾಗಿರುತ್ತೆ. ಹಾಗಾಗಿ ನಮ್ಮ ಪದ್ಯದ ಹೆಸರು ನಾನೊಂದು ಮರವಾಗಿದ್ದರೆ ಅಂತ. ನಾನೊಂದು ಮರವಾಗಿದ್ದರೆ ಹಕ್ಕಿಯ ಗೂಡೊಂದು ಬಂದು ನನಗೆ ಕೇಳುತ್ತಿರಲಿಲ್ಲ ನೀನು ಯಾವ ಜಾತಿ ಎಂದು. ಇಫ್ ಐ ವಾಸ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ಮೀ ವಿಚ್ ಕ್ಯಾಸ್ಟ್ ಐ ಬಿಲಾಂಗ್. ನಾನು ಯಾವ ಜಾತಿ ಅಂತ ಕೇಳ್ತಾನೆ ಇರಲಿಲ್ಲ. ಮನುಷ್ಯನಾಗಿ ಹುಟ್ಟಿದ್ದೀನಿ, ಈ ಮಾನವ ಕುಲ. ನೀನು ಯಾವ ಜಾತಿ, ಇಸ್ಲಾಂ ನೀನು ಯಾವ ಜಾತಿ, ಇಸ್ಲಾಂ ನೀನು ಯಾವ ಧರ್ಮ, ಓಹೋ ನೀ ಮುಸ್ಲಿಮಾ, ಈ ರೀತಿಯಾಗಿ. ಅಂದರೆ ಸಮಾಜದಲ್ಲಿ ಯಾಕೆ ಈ ಭೇದ ಭಾವ ಅಂತ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ರಿಲಿಜಿಯನ್ ಬಗ್ಗೆ ಅಲ್ಲ, ಇಲ್ಲಿ ಕ್ಯಾಸ್ಟ್ ಸಿಸ್ಟಮಿನ ಬಗ್ಗೆ ನಮ್ಮ ಚಿನ್ನಸ್ವಾಮಿನವರು ಹೇಳ್ತಾರೆ. ಈಗ ವರ್ಣ ಸಿಸ್ಟಮಲ್ಲಿ 4 ಏನಂತೀರ ಸಿಸ್ಟಮ್ಗಳು ಇದ್ದಾವೆ. ಒಂದು ಬ್ರಾಹ್ಮಣ, ಒಂದು ಕ್ಷತ್ರಿಯ, ಒಂದು ವೈಶ್ಯಾಸು, ಒಂದು ಶೂದ್ರಾಸ್ ಅಂತ. ಯಾಕೆ ಈ ರೀತಿಯಾಗಿ ಕ್ಯಾಸ್ಟ್ ಸಿಸ್ಟಮನ್ನು ಮಾಡಿದ್ದೀರಾ ನೋಡಿ. ಬೆಟರ್ ದ್ಯಾನ್ ಎ ಹ್ಯೂಮನ್ ಬೀಯಿಂಗ್ಸ್ ಹೂ ಬಿಲಾಂಗ್ಸ್ ಟು ದಿ ಲೋವರ್ ಕ್ಯಾಸ್ಟ್. ಲಿಟ್ರಲಿ ದಲಿತ್ ಮೀನ್ಸ್ ಅಪ್ರೆಸ್ಡ್ ಆರ್ ಕ್ರಶ್ಡ್. ದಲಿತ್ ಅಂತ ಯಾಕ್ರಿ ಕಲಿತೀರಾ? ನಮಗೆ ಸಮಾಜದಲ್ಲಿ ನಮ್ಮನ್ನು ತುಳಿದು ಹಾಕಿಬಿಟ್ಟಿದ್ದೀರ. ಕ್ರಶ್ಡ್ ಅಂತ ಹೇಳಿದರೆ ಅವ್ರಿಗೆ ವ್ಯಾಲ್ಯೂನೇ ಇಲ್ಲ ಸರ್. ಇನ್ ಅರ್ಲಿಯರ್ ಟೈಮ್ಸ್, ಹಿಂದಿನ ಕಾಲದಲ್ಲಿ ದೀಸ್ ಪೀಪಲ್ ವರ್ ಮೇಡ್ ಟು ಲಿವ್ ಔಟ್ಸೈಡ್ ದಿ ವಿಲೇಜಸ್.
ಆ ಸಮಯದಲ್ಲಿ ನಮ್ಮ ಎಲ್ಲ ದಲಿತ ಬಾಂಧವರಿಗೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಸಮಾಜದಿಂದ ದೂರ ಇಡ್ತಾಯಿದ್ರು ಸರ್. ದೀಸ್ ಪೀಪಲ್ ವರ್ ಮೇಡ್ ಟು ಲೈವ್ ಔಟ್ಸೈಡ್ ದ ವಿಲೇಜಸ್ ಆ್ಯಂಡ್ ಸಿಟೀಸ್ ಆ್ಯಂಡ್ ದೇರ್ ಟಚ್ ವಾಸ್ ಈವನ್ ಶಾಡೋ ವಾಸ್ ಕನ್ಸಿಡರ್ಡ್ ಪಲ್ಯೂಟಿಂಗ್ ಅಂತ. ಅವರಿಗೆ ಮುಟ್ಟಂಗೂ ಇರಲಿಲ್ಲ, ಅವರ ನೆರಳು ಕೂಡ. ಹಾಗಾಗಿ ಎಂಥ ಮಾತನ್ನು ಹೇಳಿದ್ದಾರೆ, ನೆರಳಿಗೂ ಆಗುತ್ತಿರಲಿಲ್ಲ ನಿನ್ನ ಮೈಲಿಗೆ ಅಂತ. ದ ಸನ್ಲೈಟ್ ವುಡಂಟ್ ಫೀಲ್ ಡಿಫೈಲ್ಡ್ ವೆನ್. ನೋಡಿ, ಭಾಳ ಚೆನ್ನಾಗಿ ಬರೆದಿದ್ದಾರೆ ಪದ್ಯವನ್ನು, ಕಲಿಬೇಕು ನೀವು. ಅದು ನೋಡಿ, ಹಿಂದಿನ ಕಾಲದಲ್ಲಿ ನಡೀತಾ ಇತ್ತು, ಈಗಿಲ್ಲ ಅಂದ್ಕೊಂಡಿದ್ರ ಮಕ್ಕಳೇ, ಸ್ಟಿಲ್ ಇಟ್ ಈಸ್ ಪ್ರೆಸೆಂಟ್ ಅಂತ ಹೇಳ್ತಾರೆ. ಚಿನ್ನಸ್ವಾಮಿಯವರು ಹೇಳುವಂಥದ್ದು ಏನು ಗೊತ್ತಾ, ಅವತ್ತು ಸಮಾಜದಿಂದ ದೂರ ಆಗ್ತಾಯಿದ್ರು, ಇವತ್ತು ಸಮಾಜದ ಒಳಗಡೆನೇ ಇಟ್ಕೊಂಡು ನಮ್ಮನ್ನು ಟಾರ್ಚರ್ ಕೊಡ್ತಿರಲ್ಲೇ ಅಂತ ಬೈತವ್ರೆ. ಬನ್ನಿ ಈಗ, ಔಟ್ಸೈಡ್ ದ ವಿಲೇಜಸ್ ಆ್ಯಂಡ್ ದ ಸಿಟೀಸ್ ಆ್ಯಂಡ್ ದೇರ್ ಟಚ್ ವಾಸ್ ಈವನ್ ಕನ್ಸಿಡರ್ಡ್ ಆ್ಯಸ್ ಎ ಪೊಲ್ಯೂಟಿಂಗ್. ದೀಸ್ ಗ್ರೂಪ್ಸ್ ಆರ್ ನಾಟ್ ಎನ್ಟೈಟಲ್ಡ್ ಟು ಎಜುಕೇಷನ್ ಆರ್ ಎನಿ ಪೊಸಿಷನ್ ಆಫ್ ಸ್ಟೇಟಸ್ ಆ್ಯಂಡ್ ಅಥಾರಿಟಿ. ಚಿನ್ನಸ್ವಾಮಿ ಕೂಡ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದವರು ಕಣ್ರಿ. ಹಾಗಾಗಿ ಚಿನ್ನಸ್ವಾಮಿ ಒಬ್ಬ ಕವಿ ಆದರೂ ಕೂಡ ಸ್ಟೇಜ್ ಮೇಲೆ ಹೋದಾಗ ಅಥವಾ ಟ್ರಾವೆಲಿಂಗ್ ಮಾಡುವ ಸಮಯದಲ್ಲಿ ಅವರು ದಲಿತ್ ಅಂತ ಗೊತ್ತಾದ ತಕ್ಷಣ ಅವರ ಜೊತೆ ವರ್ತನೆಗಳೇ ಬದಲಾಗ್ತಾ ಇತ್ತಂತೆ. ಪಾಪ ನೋಡಿ, ಒಬ್ಬ ಕವಿ ಆದಮೇಲೂ ಕೂಡ ಆಯಿತಾ. ದೀಸ್ ಗ್ರೂಪ್ಸ್ ಆರ್ ನಾಟ್ ಎಂಟೈಟಲ್ಡ್. ಈ ಒಂದು ದಲಿತ ಸಮುದಾಯಕ್ಕೆ ಎಜುಕೇಷನ್ನಿಂದ ಬಹಳ ದೂರ ಇಡ್ತಾಯಿದ್ರು. ಎನಿ ಪೊಸಿಷನ್, ದೇ ಆರ್ ನಾಟ್ ಗಿವಿಂಗ್ ಎನಿ ಪೊಸಿಷನ್, ಎನಿ ಸ್ಟೇಟಸ್, ಎನಿ ಅಥಾರಿಟಿ ಇನ್ ದ ಸೊಸೈಟಿ. ಹವೆವರ್ ದಿ ಸ್ಯಾಡ್ ರಿಯಾಲಿಟಿ ಈಸ್ ದ್ಯಾಟ್ ಇಟ್ ಈಸ್ ಸ್ಟಿಲ್ ಇನ್ ಪ್ರಾಕ್ಟೀಸ್. ಇದೇನೋ ಹಿಂದಿನ ಕಾಲದಲ್ಲಿತ್ತು, ಬಿಡು ಹೋಗ್ಲಿ ಕಣಪ್ಪ ಅಂತ ಹೇಳ್ಬೋದು. ಆದರೆ ದುರಾದೃಷ್ಟಕರ ನೋಡಿ, ಅದೇ ಇಲ್ಲಿರುವಂಥದ್ದು. ಇಟ್ ಈಸ್ ವೆರಿ ಸ್ಯಾಡ್ ಬಿಕಾಸ್ ಸ್ಟಿಲ್ ಇಟ್ ಈಸ್ ಏನು ಇನ್ ಪ್ರಾಕ್ಟೀಸ್. ಈಗಲೂ ಕೂಡ ಅದು ನಮ್ಮ ಸಮಾಜದಲ್ಲಿ ನಾವು ಕಾಣಬಹುದು ಕಣ್ರಿ. ಇನ್ ಎ ಲಾಟ್ ಆಫ್ ಪ್ಲೇಸ್ ಅರೌಂಡ್ ದಿ ಕಂಟ್ರಿ ಅಥವಾ ಆಲ್ ಓವರ್ ದಿ ಕಂಟ್ರಿ. ನಮ್ಮ ಭಾರತ ದೇಶದಲ್ಲಿ ಮೂಲೆ ಮೂಲೆಗಳಲ್ಲೂ ಈಗಲೂ ಕೂಡ ನೀವು ಅದನ್ನು ಕಾಣಬಹುದು ಅಂತ ಹೇಳ್ತಾರೆ. ಇದು ನಮ್ಮ ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಅಂದ್ಕೊಳ್ಳಿ. ಇದು 100% 4 ಮಾರ್ಕ್ಸಿಗೆ ಬರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ದಯವಿಟ್ಟು ಬರೆದು ಕಲಿಬೇಕು. ಬಿಕಾಸ್ ಓನ್ಲಿ ಒನ್ ವೇ ಟು ಗೆಟ್ ಔಟ್ ಆಫ್ 40 ಮಾರ್ಕ್ಸ್ ಇನ್ ಲ್ಯಾಂಗ್ವೇಜಸ್ ಈಸ್, ಇಂಗ್ಲೀಷಲ್ಲಿ ಔಟ್ ಆಫ್ 40 ಬೇಕು ಅಂದರೆ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ದ ಪೋಯಟ್ ಫೀಲ್ಸ್ ದಟ್ ಇಫ್ ಹಿ ವಾಸ್ ಎ ಟ್ರೀ. ನೋಡಿ, ಇಲ್ಲಿಂದ ಪದ್ಯ ಸ್ಟಾರ್ಟ್ ಆಗುತ್ತೆ. ಕವಿ ಹೇಳ್ತಾನೆ, ನಾನು ಒಂದು ಮರವಾಗಿದ್ದರೆ, ಇಫ್ ಐ ವಾಸ್ ಎ ಟ್ರೀ he would not have to face the discrimination at the hands of the people. ನೋಡಿ ಎಂಥ ಮಾತು ಕಣ್ರಿ. ಈ ಜನರ ಕೈಯಲ್ಲಿ, ಜನರ ಬಾಯಲ್ಲಿ ನೀನು ಯಾವ ಜಾತಿ ಕೇಳೋಕ್ಕೆ ಏನು ಬಹಳ ದುಃಖ ಆಗ್ತಾ ಇದೆ. ನಾನೊಂದು ಮರ ಆಗಿಬಿಡ್ತಿದ್ರೆ ಯಾರು ಕೇಳ್ತಾನೆ ಇರಲಿಲ್ಲಲ್ವಾ. ದ ಪಾಯಟ್ ಸೇಸ್ ಇಫ್ ಹಿ ವಾಸ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ಹಿಮ್ ವಾಟ್ ಫಾರ್ ಹಿಸ್ ಕ್ಯಾಸ್ಟ್ ಬಿಫೋರ್ ಇಟ್ ಬಿಲ್ಡ್ ಇಸ್ ನೆಸ್ಟ್ ಆನ್ ಹಿಮ್. His shadow wouldn't feel defiled if the sunlight embraced him. He further thinks that his friendship with the cool breeze and the leaves would be sweet. ಅಂದರೆ ಗೆಳೆತನವೂ ಕೂಡ ಅಷ್ಟೇ. ಎಷ್ಟೋ ಜನ ಜಾತಿಯನ್ನು ನೋಡಿ ಗೆಳೆತನ ಮಾಡ್ತಾರೆ, ಎಷ್ಟೋ ಜನ ಧರ್ಮವನ್ನು ನೋಡಿ ಗೆಳೆತನ ಮಾಡ್ತಾರೆ, ಎಷ್ಟೋ ಜನ ಹೌದಲ್ವಾ, ಜಾತಿ ಅಂದ್ರೇ ಕ್ಯಾಸ್ಟ್ ರೀ. ಎಷ್ಟೋ ಜನ ರೇಸಿಸಮನ್ನು ನೋಡಿ ಏನಂತೀರ ತಾವುಗಳು ಫ್ರೆಂಡ್ಶಿಪ್ಪನ್ನು ಮಾಡ್ತಾರೆ. ಅದಕ್ಕೆ ಚಿನ್ನಸ್ವಾಮಿ ಹೇಳ್ತಾರೆ, ಇಫ್ ಐ ವಾಸ್ ಎ ಟ್ರೀ ಮೈ ಫ್ರೆಂಡ್ಶಿಪ್ ವುಡ್ ಬಿ ವೆರಿ ಸ್ವೀಟ್. ಯು ನೋ ವೈ? ಮೈ ಫ್ರೆಂಡ್ಶಿಪ್ ವಿತ್ ಹೂಮ್ ವಿತ್ ದ ಕೂಲ್ ಬ್ರೀಸ್. ತಣ್ಣನೆಯಾದಂತಹ ಗಾಳಿಯ ಜೊತೆ ನನ್ನ ಗೆಳೆತನ ಇರ್ತಿತ್ತು ಕಣ್ರಿ. ಹಾಗೂ ನನ್ನ ಎಲೆಗಳ ಜೊತೆ ನನ್ನ ಗೆಳೆತನ ಇರುವಂಥದ್ದು. ಅವುಗಳು ನನಗೆ ಯಾವತ್ತೂ ಕೂಡ ಡಿಸ್ಕ್ರಿಮಿನೇಷನ್ ಮಾಡ್ತಾನೇ ಇರಲಿಲ್ಲ. ಆ ಹಕ್ಕಿ ಕೂಡ ಅಷ್ಟೇ. ಈ ರೀತಿಯಾಗಿ ಅವರು ಟ್ರೈ ಮಾಡ್ತಾರೆ ಹೇಳಲಿಕ್ಕೆ. ನಂತರದಲ್ಲಿ ದ ಪೋಯಿಟ್ ಈಸ್ ಟ್ರೈಯಿಂಗ್ ಟು ಟೆಲ್ ಅಸ್ ದಟ್ ದ ನೇಚರ್ ಡಸ್ ನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅಪ್ಪರ್ ಆ್ಯಂಡ್ ದಿ ಲೋವರ್ ಕ್ಯಾಸ್ಟ್. ಹಾಗಿದ್ರೆ ಪ್ರಕೃತಿಯ ಬಗ್ಗೆ ಯಾಕೆ ಚಿನ್ನಸ್ವಾಮಿ ಇಲ್ಲಿ ಮಾತಾಡ್ತಾರೆ ಅಂತ ಹೇಳಿದರೆ, ಪ್ರಕೃತಿ ಯಾವತ್ತೂ ನಮಗೆ ಭೇದ ಭಾವವನ್ನು ಮಾಡುವುದಿಲ್ಲ. ಅದಕ್ಕೆ ಅದರ ಪೋಯಮಲ್ಲಿ ಎಕ್ಸಾಂಪಲ್ ಇದೆ. ದಿ ರೈನ್ ಡ್ರಾಪ್ಸ್ ಡೋಂಟ್ ಟರ್ನ್ ಬ್ಯಾಕ್. ಪ್ರಕೃತಿಯ ಒಂದು ಭಾಗ ಮಳೆ. ಯಾವತ್ತಾದರೂ ಮಳೆ, ನೀನು ಮುಸ್ಲಿಮು, ನೀನು ಹಿಂದೂ, ನೀನು ಕ್ರಿಶ್ಚಿಯನ್ನು, ನೀನು ಶೂದ್ರ, ನೀನು ವೈಷ್ಣವ, ನೀನು ವೈಶ್ಯಾಸು, ನೀನು ಬ್ರಾಹ್ಮಿಣ್ಸ್ ಅಂತ ಬಂದು ಸುರಿದಿದ್ದೇನ್ರಿ? ಇಲ್ಲ ಕಣ್ರಿ. ಇಟ್ ನೆವರ್. ದ ಪಾಯಿಂಟ್ ಇಸ್ ಟ್ರೈಯಿಂಗ್ ಟು ಟೆಲ್ ಅಸ್ ದಟ್ ದ ನೇಚರ್ ಡಸ್ ನಾಟ್ ಡೂ ದ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಅಪ್ಪರ್ ಆ್ಯಂಡ್ ದ ಲೋವರ್ ಕ್ಯಾಸ್ಟ್. ಇಟ್ ಡಸ್ ನಾಟ್ ರಿಸರ್ವ್ ಇಟ್ಸ್ ರಿಸೋರ್ಸಸ್ ಓನ್ಲಿ ಫಾರ್ ದ ಅಪ್ಪರ್ ಕ್ಯಾಸ್ಟ್. ಯಾವತ್ತಾದರೂ ನಮಗೆ ಸಿಗುವಂತಹ ನೈಸರ್ಗಿಕ ಸಂಪತ್ತು ಯಾವತ್ತಾದರೂ ಬರೀ ಅಪ್ಪರ್ ಕ್ಯಾಸ್ಟ್ ಪೀಪಲಿಗೆ ಇದೆ ಏನ್ರಿ? ಹಾಗಿದೇನ್ರಿ ಉನ್ನತ ವರ್ಗದವರಿಗೆ? ಇಲ್ಲ ಕಣ್ರಿ. ದೇವರು ಎಲ್ಲರಿಗೂ ಕೊಟ್ಟಿದ್ದಾನೆ ಅಂದಮೇಲೆ ಯಾಕ್ರಿ ಇದು ಭೇದ ಭಾವ? ಫೋರ್ಸಸ್ ಲೈಕ್ ದ ರೈನ್, ದ ವಿಂಡ್, ವಾಟರ್ ಸರ್ವ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದ ಸೇಮ್ ವೇ. ದೇವರು ಕೊಟ್ಟಂತಹ ನೀರು, ಗಾಳಿ, ಹೌದು ಮಳೆ
ಎಲ್ಲದೂ ಕೂಡ ಎಲ್ಲರಿಗೂ ಕೂಡ ಕೊಟ್ಟಿದ್ದಾನೆ ಅಂದಮೇಲೆ ನಾವು ಯಾಕೆ ಈ ರೀತಿಯಾಗಿ ಮಾಡ್ತಾಯಿದ್ದೀವಿ? ಯಾಕಂದರೆ ಶೂದ್ರರನ್ನು ಹಿಂದಿನ ಕಾಲದಲ್ಲಿ ನೀರು ಸತ ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ, ಮೇಲಿನಿಂದ ಸುರಿಯೋರು. ಎಕ್ಸಾಂಪಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇಟ್ ಈಸ್ ದ ನೇಮ್ ಆಫ್ ಕ್ಯಾಸ್ಟ್ ಆ್ಯಂಡ್ ದ ಕ್ರೀಡ್ ದಟ್ ದ ಮ್ಯಾನ್ ದ ಡಿಫ್ರೆನ್ಶಿಯೇಟ್ಸ್ ಆ್ಯಂಡ್ ದ ಅಪ್ರೆಸ್ ದೋಸ್ ಹೂ ಕಮ್ ಫ್ರಮ್ ದಿ ಲೋವರ್ ಕ್ಯಾಸ್ಟ್. ಇಲ್ಲಿಗೆ ಸಂಪೂರ್ಣವಾಗಿ ಇದು ಪದ್ಯ ಮುಗಿದು ಹೋಗುತ್ತೆ. ಇದು ಕೊನೆಯ ಅಂಚೆ ಭಾಗದಲ್ಲಿದ್ದೀವಿ. ದ ಪೋಯಿಟ್ ಫೀಲ್ಸ್ ದಟ್, ಮತ್ತೆ ಮುಂದೆ ಹೇಳ್ತಾನೆ, ಪವಿತ್ರವಾದ ಗೋವು 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 ಅಂತ ತಲೆ ಹೊಡ್ಕೊಂತಿರಲ್ಲೋ, ಇಫ್ ಐ ವಾಸ್ ಎ ಟ್ರೀ ದಿ ಕೌ, ನೋಡಿ ಎಂಥ ಮಾತನ್ನು ಹೇಳ್ತಾರೆ, ವುಡ್ ಸ್ಕ್ರ್ಯಾಪ್ ಹರ್ ಬಾಡಿ ಆನ್ ದ ಟ್ರೀ ಬಾರ್ಕ್ಸ್ ವೇರ್ ಎವರ್ he feels the need of scratch its body and the 3000 ಇದು 1 marks ಬರುತ್ತೆ. 300,000 gods sheltering inside her would touch him as well ಅಂತ. ನಾನೊಂದು ಮರವಾಗಿದ್ದರೆ ಆ ಗೋವೊಂದು ಪವಿತ್ರವಾದ ಗೋವು ಅಂತ ಹೇಳ್ತಿರಲ್ರಿ, ಮುಕ್ಕೂಟು 300 ಕೋಟಿ ದೇವತೆಗಳು ಅದರಲ್ಲಿದ್ದಾವೆ ಅಂತ. ಎಲ್ಲವೂ ಕೂಡ ನನ್ನ ಹತ್ರ ಬಂದುಬಿಟ್ಟು ಐತಲ್ವ, ತನ್ನ ತುರುಕೆಯನ್ನು ಅಂದರೆ ಅದಕ್ಕೆ ಕೆರೆತವಾದಾಗ ನನ್ನ ಹತ್ರ ಬಂದು ನನ್ನ ತೊಗಟೆಗೆ ಉಚ್ಕೊಂಡು ಹೋಗೋದಲ್ರಿ, ಅಷ್ಟು ಪ್ರೀತಿ ಸಿಗೋದು. ನಾನೊಂದು ಮರವಾಗಿದ್ದರೆ, ಮನುಷ್ಯನಾಗಿ ಹುಟ್ಟಿ ನನ್ನ ಜೀವನ ಎಂಥದಿದು ಅಂತ ಅವರೇ ಕ್ವಶನನ್ನು ಹಾಕಂತಾರೆ. ಈವನ್ ಇಫ್ ಹಿ ಕಟ್ ಆ್ಯಂಡ್ ಮೇಡ್ ಇಂಟು ಎ ಪೀಸಸ್, ನಾನು ಒಂದು ಮರವಾಗಿದ್ದರೆ ನನ್ನನ್ನು ತುಂಡು ತುಂಡಾಗಿ ನನ್ನ ವಯಸ್ಸಾದ ಮೇಲೆ ಕಟ್ ಮಾಡಿದಾಗ ನಾನು ವ್ಯರ್ಥವಾಗುವುದಿಲ್ಲ. ಆ ತುಂಡುಗಳನ್ನು ಯಜ್ಞಗಳಲ್ಲಿ ಯೂಸ್ ಮಾಡ್ತಾರೆ ಕಣ್ರಿ. ಯೂಸ್ ಟು ಲೈಟ್ ದಿ ಹೋಲಿ ಫೈರ್ ಆರ್ ಯೂಸ್ಡ್ ಇನ್ ದ ಬೈರ್ ಫಾರ್ ದ ಸಿನ್ಲೆಸ್ ಬಾಡಿ ಬೀಯಿಂಗ್ ಕ್ಯಾರಿಡ್ ಫಾರ್ ದ 4 ಗುಡ್ ಮ್ಯಾನ್ ಆನ್ ದ ಶೋಲ್ಡರ್ಸ್. ಮನುಷ್ಯನಾಗಿ ಹುಟ್ಟಿದರೆ ಏನು ರೀ ಸಿಗುತ್ತೆ? ಇದೇನಾ ಸಿಗೋದು? ಕ್ಯಾಸ್ಟಿಸಮು, ಡಿಸ್ಕ್ರಿಮಿನೇಷನ್, ಅನ್ಟಚಬಿಲಿಟಿ? ನೋ ಐ ಡೋಂಟ್ ವಾಂಟ್ ಆಲ್ ದೋಸ್ ಥಿಂಗ್ಸ್, ಐ ವಾಂಟ್ ಟು ಬಿ ಅ ಟ್ರೀ. ಹೌದಲ್ವಾ? ಈ ರೀತಿಯಾಗಿ ಹೇಳ್ತಾ ಇಲ್ಲಿಗೆ ಸಂಪೂರ್ಣವಾಗಿ ಪದ್ಯವನ್ನು ಮುಗಿಸ್ತಾರೆ. ಇದು ಸ್ವಲ್ಪ ಕನ್ಕ್ಲೂಷನ್ ಇದಕ್ಕೆ. ಹೌ ಕ್ಯಾನ್ ಸಮ್ಮನ್ ಬಿ ಪ್ಯೂರಿಫೈಡ್ ಬೈ ದ ಬಾತ್ ಇಫ್ ದೇರ್ ಇನ್ನರ್ ಸೆಲ್ಸ್ ಆರ್ ಪೊಲ್ಯೂಟೆಡ್ ವಿತ್ ದಿ ಐಡಿಯಾ ಆಫ್ ಡಿಸ್ಕ್ರಿಮಿನೇಟಿಂಗ್ ಇಂಡಿವಿಜುವಲ್ಸ್ ಅಂತ. ಅದಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ತಾರೆ, ಏನು ಅಂದರೆ ದ ಮದರ್ ಅರ್ತ್ ವುಡಂಟ್ ಫೀಲ್ ಟು ಟೇಕ್ ಎ ಬಾತ್ ಅಂತ ಹೇಳಿದರೆ, ನೋಡಿ ಕೆಲವೊಬ್ಬರು ದೇಹವನ್ನು ಸ್ವಚ್ಛ ಇಟ್ಕೋಬೋದು, ಮನಸ್ಸೇ ಕೆಟ್ಟು ಕೊಳಕಾಗಿ ನಾಡ್ತಾ ಇರುವಾಗ ದೇಹವನ್ನು ಸ್ವಚ್ಛ ಇಟ್ಕೊಂಡ್ರು ಏನರ ಸಿಗುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂತ ಹೇಳಿದರೆ ಇಡೀ ಸಮಾಜಕ್ಕೆ ನೀನು ಏನು ಗೊತ್ತಾ? ಈವಿಲ್ಲು. ಇಡೀ ಸಮಾಜಕ್ಕೆ, ನಿನ್ನ ಕುಟುಂಬಕ್ಕೆ, ನಿನ್ನ ಹೆಂಡತಿ ಮಕ್ಕಳಿಗೆ ಈವಿಲ್ಲು, ಕೆಟ್ಟವನು. ದೇವ್ರ ಹತ್ರ ಭಾಳ ಒಳ್ಳೆಯವನು, ಪೂಜೆ ಪುನಸ್ಕಾರ. ತಮ್ಮ ಸ್ವರ್ಗ ಸಿಗುತ್ತಾ? ನರಕನೇ ಗ್ಯಾರಂಟಿ ಕಣೋ, ಫಸ್ಟ್ ನೀನೇ ಹೋಗೋದು. ಈ ರೀತಿಯಾಗಿ ಹೇಳ್ತಾ ಅವರು ಇಲ್ಲಿಗೆ ಇದನ್ನು ಮುಗಿಸ್ತಾರೆ. ಇದನ್ನು ಲಾಸ್ಟ್ ಪ್ಯಾರಾಗ್ರಾಫ್ ಏನು ನಿಮಗೆ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಸಂಪೂರ್ಣವಾಗಿ ಇದು ಸಮ್ಮರಿ ಮುಗಿಯುತ್ತೆ. ಧನ್ಯವಾದಗಳು. ಮುಂದಿನ ಭಾಗ ನಿಮಗೆ ಬೇಕು ಅಂತ ಹೇಳಿದರೆ, ನಾನು ಹೇಳಿದ್ನಲ್ವ, ಈ ಒಂದು ವಿಡಿಯೋ 1K ಆದ ತಕ್ಷಣ ನೆಕ್ಸ್ಟ್ ವಿಡಿಯೋ ಮತ್ತೆ ರಿಲೀಸ್ ಆಗುತ್ತೆ. ಆದಷ್ಟು ಬೇಗ ಸರ್ಕ್ಯುಲೇಟ್ ಮಾಡಿ 1K ಮಾಡೋದನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಲೈಕು, ನಿಮ್ಮ ಒಂದು ಏನಂತೀರ ಸರ್, ಕಮೆಂಟಿಗಾಗಿ ನಾವು ಕಾಯ್ತಾ ಇರ್ತೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಭಾಳ ಈಸಿ ಇದೆ ಕಣ್ರೋ, ಕಲೀರಿ. ಧನ್ಯವಾದಗಳು.